ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಮಹಾದೇವ್ ಯೂಟ್ಯೂಬ್ ಚಾನಲ್. ನೀವೇ ನೋಡ್ತಿದ್ದೀರಲ್ವಾ ಹೇಗೆ ನಾನು ಬಲೂನ್ ಡೆಕೋರೇಷನ್ ಮಾಡ್ತಾ ಇದ್ದೀನಿ, ಏಂತಿಕ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಲೈನ್ ಅಲ್ಲೇ ಗೊತ್ತಾಗಿದೆ. ಇವತ್ತು ಮಹಾದೇವ್ ಅವ್ರದ್ದು ಬರ್ತಡೇ ಇದೆ. ಸೊ ಎಲ್ಗೋ ಹೋಗ್ಬೇಕಿತ್ತು ನಾನು ಮತ್ತೆ ಅವರು. ಸೊ ಅವ್ರ ಆಫೀಸ್ ಮಾಡ್ದಾಗಿಂದನು ನನಗೇನೆ ಸಿಗ್ತಾ ಇಲ್ಲ ಅವರು ಫಸ್ಟ್ ಆಫ್ ಆಲ್ ಸರಿಯಾಗಿ. ಸೊ ಆ ಪ್ಲಾನ್ ಕ್ಯಾನ್ಸಲೇಷನ್ ಆಯ್ತು. ಮತ್ತೆ ನಂದು ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇದೆ. ಸೊ ನಂದುನು ನಾನು ಹೋಗೋದನ್ನು ಕ್ಯಾನ್ಸಲೇಷನ್ ಆಯ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ಹೇಳ್ದೇನೆ ಮನೆಯಲ್ಲೇ ನಾನು ರೆಡಿ ಮಾಡ್ತಾ ಇದ್ದೀನಿ, ಸರ್ಪ್ರೈಸ್ ಕೊಡೋಣ ಅಂತ. ಅವರಿಗೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಅವರಿಗೆ ಬರ್ತಡೇ ಅದೆಲ್ಲ ಏನೂ ಇಷ್ಟ ಇಲ್ಲ, ನಿಜವಾಗ್ಲೂ ಏನೂ ಇಷ್ಟ ಇಲ್ಲ. ಅವ್ರು ಈ ಖುಷಿ ಪಡೋದು ಏಂತಕ್ಕೆ ಅಂತ ಅಂದ್ರೆ ಅವ್ರ ಬರ್ತಡೇ ಮಾಡೋದಿಕ್ಕೆ ನನಗ್ ತುಂಬಾ ಖುಷಿ ಆಗ್ತಾ ಇರುತ್ತೆ. ಏನ್ ಮಾಡ್ಬೇಕು ಏನು ಅಂತ ಮುಂಚೆ ಎಲ್ಲ 1 ತಿಂಗಳು ಮುಂಚೆ ಪ್ಲಾನ್ ಮಾಡ್ತಿದ್ದೆ. ಬಟ್ ಈಗ ಸಡನ್ ಆಗಿ ಪ್ಲಾನ್ ಮಾಡ್ತಿದ್ದೀನಿ. ಈಗ ಟೈಮ್ ನೋಡಿ 9:45 ಆಗಿದೆ. ಬಟ್ ಸ್ಟಿಲ್ ನಾನು ಅವರಿಗೆ ರೆಡಿ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ರಿಟರ್ನ್ ನಾನು ಬೆಳಗ್ಗೆ ಎದ್ದು ನಾನು ವರ್ಕಿಗೆ ಹೋಗ್ಬೇಕು. ವರ್ಕಿಗೆ ಮುಗಿಸ್ಕೊಂಡು ಆದ್ಮೇಲೆ ಅವ್ರಿಗೆ ಕೇಕ್ ಕಟ್ ಮಾಡ್ಸೋಣ ಅನ್ನೋದೊಂದು ಪ್ಲಾನ್ ಇದೆ. ಸೊ ಒಬ್ಳೆ ಕುಂತ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅವ್ರ ಬರ್ತಡೇ ಬಂದ್ರೆ. ಎಲ್ಲಿಂದ ಬಂದಿದ್ಯಾ ಚಿನ್ನಿ? ಎಲ್ಲಿಂದ ಬಂದಿದ್ಯಾ? ನನ್ನ ತಂಗಿ ಕೆಂಗೇರಿಂದ ಬಂದ್ಬಿಟ್ಟು ಏಂತಕ್ಕೆ ಬಂದಿದ್ಯಾ? ಏನ್ ಹೇಳ್ಸ್ಕೊಳಕ್ ಬಂದಿದ್ಯಾ? ಅಲ್ಲಿಂದ ಬಂದಿದ್ದಾಳೆ. 0 ಇನ್ವೆಸ್ಟ್ಮೆಂಟ್ ಹೇಗ್ ಬರುತ್ತೆ ಅಕ್ಕ, ತೋರಿಸಿ. ಸೊ ವರ್ಕ್ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ನೋಡಿ. ಎಷ್ಟು ಬೇಗ 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 ರೆಡಿ ಮಾಡ್ತಾ ಇದ್ದೀನಿ. ಈ ಟೇಬಲ್ದು ಒಂದೇ ಪೆಂಡಿಂಗ್ ಇದ್ದಿದ್ದು, ಇನ್ನೆಲ್ಲ ಆಲ್ಮೋಸ್ಟ್ ನೈಟೇ ಎಲ್ಲ ರೆಡಿ ಮಾಡಿದ್ದೆ. ಟೇಬಲ್ದು ಒಂದು ರೆಡಿ ಈಗ ಬಂದ್ ಮಾಡೋಣ ಅಂತ ಸುಮ್ಮನಾಗಿದೆ. ಸೊ ಅದಕ್ಕೋಸ್ಕರ ಬರ್ತಾನೆ ಫ್ಲವರ್ ತೊಗೊಂಡು ಬಂದು ಈ ತರ ರೆಡಿ ಮಾಡ್ತಾನೆ ಇದೀನಿ ನೋಡಿ. ಅಂದ್ರೆ ಹಾರ್ಟ್ ಶೇಪ್ ಅಲ್ಲಿ ಮಾಡೋಣ ಅನ್ನೋದು ಒಂದು ಪ್ಲಾನ್ ಇತ್ತು. ಸೊ ಹಾರ್ಟ್ ಶೇಪ್ ಮಾಡಿ ಅಂದ್ರೆ ಟೇಬಲ್ ಮೇಲೆ ಅಂತ ಬರ್ದಿ ಒಂದು ಹಾರ್ಟ್ ಹಾಕಿ ಒಂದು ಯು ಸಿಂಬಲ್ ಹಾಕಿದ್ರೆ ಸಾಕು ಅನ್ನೋದು ಒಂದು ಪ್ಲಾನು. ಸೊ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಯಾವತ್ತೂ ನಾನು ಇವರ ವಿಷಯದಲ್ಲಿ ಸುಳ್ಳಾಗ್ಲಿ ಏನೋ ಹೇಳಿಲ್ಲ, ಇನ್ನು ಮುಂದೆ ಹೇಳೋದು ಇಲ್ಲ. ಆಲ್ಮೋಸ್ಟ್ ಎಲ್ಲ ನಿಜಾನೇ ಹೇಳಿರ್ತೀನಿ. ಬಟ್ ಈ ತರ ಸಣ್ಣ ಪುಟ್ಟ ವಿಷಯದಲ್ಲಿ ಮಾತ್ರ ಸುಳ್ಳು ಹೇಳ್ತೀನಿ. ಅಂದ್ರೆ ಅವ್ರ ಸರ್ಪ್ರೈಸ್ ಕೊಡೋದಾಗ್ಲಿ, ಅವ್ರ ಬರ್ತಡೇ ವಿಷಯದಲ್ಲಿ ಮಾತ್ರ ನಾನು ಸುಳ್ಳು ಹೇಳ್ತೀನಿ. ಅದು ಬಿಟ್ಟು ನಂದು ಮತ್ತೆ ಅವ್ರ ಮಧ್ಯದಲ್ಲಿ ಯಾವತ್ತೂ ಏನೂ ಮ್ಯಾಟ್ರು ಐಡ್ ಮಾಡಿರೋದಂತೂ ಏನೂ ಇಲ್ಲ. ಸೊ ಇಬ್ರು ಓಪನ್ ಅಪ್ ಆಗಿ ಮಾತಾಡ್ತೀವಿ. ಸೊ ಡೆಕೋರೇಷನ್ ನೋಡಿ ಈ ತರ ಬಂದಿದೆ ಫೈನಲ್ ಲುಕ್. ಅಷ್ಟು ಮಾಡೋದಿಕ್ ಬರೋದಿಲ್ಲ ನನಗೆ. ಸೊ ಸಿಂಪಲ್ ಆಗಿ ಮನೇಲೆ ಮಾಡಿದ್ದೀನಿ ನೋಡಿ ಈ ತರ. ಇದನ್ನೆಲ್ಲ ಆಕ್ಚುಲಿ ನೈಟ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ 5 ಮಿನಿಟ್ಸ್ ಡೆಲಿವರಿಯಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿರೋದು ಇದನ್ನೆಲ್ಲ. ಫೋಟೋಸ್ ಎಲ್ಲ ನನ್ನ ಹತ್ರ ಮುಂಚೆನೆ ಇತ್ತು. ಅಂದ್ರೆ ಲಾಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ನಲ್ವಾ, ಅದು ಫೋಟೋಸ್ ಎಲ್ಲ ತುಂಬಾನೇ ಇತ್ತು. ಸೊ ಸಿಂಪಲ್ ಆಗಿ ಅಂದ್ರೆ ಖಾಲಿ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಆ ಜಾಗದಲ್ಲಿ ಒಂದೊಂದು ಫೋಟೋಸ್ ಹಾಕಿ ಡೆಕೋರೇಷನ್ ಮಾಡಿದ್ದೀನಿ. ಸೊ ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಆಕ್ಚುಲಿ ಅವ್ರಿಗೆ ಬರ್ತಡೇ ಈ ತರ ಎಲ್ಲ ಇಷ್ಟನೇ ಆಗಲ್ಲ. ಬಟ್ ಅಲ್ಲಿ ರೆಡಿ ಮಾಡ್ಬೇಕಾದ್ರೆ ನಾನು ತುಂಬಾ ಖುಷಿ ಪಟ್ಟಿ ರೆಡಿ ಮಾಡಿರ್ತೀನಲ್ಲ, ಅದನ್ನ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡತ್ತೆ. ಸೊ ಬರ್ತಾರೆ ನೋಡಿ, ಅವ್ರ ಎಂಟ್ರಿ ಹಿಂಗ್ ಕೊಡ್ತಾರೆ, ಫುಲ್ ಅವ್ರ ಮುಖದಲ್ಲಿ ನಗು. ಆ ನಗು ನೋಡೋದಿಕ್ಕೇನೆ ನಾನು ತುಂಬಾ ಖುಷಿಗೆ ವೇಟ್ ಮಾಡ್ತಾ ಇರ್ತೀನಿ. ಸೊ ಈಗ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ, ಅವ್ರ ಮುಖದಲ್ಲೇ ಫುಲ್ ನಗು. ಏನ್ ಹಿಂಗ್ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ. ನೋಡಿ ಎಷ್ಟು ಖುಷಿ ಪಡ್ತಾರೆ. ಹಾಗೆ ಅವ್ರ ಈ ತರ ಆಡೋದಿಕ್ಕೆನ ನನಗ್ ತುಂಬಾ ಇಷ್ಟ ಅವರು. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಮ್ಯಾಚ್ ಬಾಕ್ಸ್ ಕೊಟ್ಟಿದ್ದೀನಿ, ಆದ್ರೂ ಕೂಡ ಇವ್ರು ಕ್ಯಾಂಡಲ್ ಅಲ್ಲೇ ಹಚ್ತಾರೆ. ಕೇಳಿದ್ರೆ ನಂದೊಂಥರ ಡಿಫ್ರೆಂಟ್ ಸ್ಟೈಲ್ ಬರ್ತಡೇ ಅಂತ ಹೇಳ್ತಾರೆ. ಈ ತರ ತರ್ಲೆ ವಿಷಯದಲ್ಲಂತೂ ಅವರು ನಂಬರ್ 1. ಈ ತರ ತರ್ಲೆ ಮಾಡ್ಕೊಂಡು ರೇಗಿಸ್ಕೊಂಡು ಕುಂತ್ಕೊಳ್ಳಿ ಅಂತ ಹೇಳಿದ್ರೆ ಮಾತ್ರ ಚೆನ್ನಾಗಿ ರೇಗಿಸ್ತಾರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಗೈಸ್, ಏನು ಅಂತ ಅಂದ್ರೆ ಇವಾಗ ನೋಡಿದ್ರೆ ಅವ್ರು ತುಂಬಾ ಸೈಲೆಂಟ್ ಹುಡುಗ, ಏನೂ ಮಾತಾಡಲ್ಲ. ಬಟ್ ನನ್ನ ನೋಡಿದ್ರೆ ಆತರ ಅನ್ನೋದಿಲ್ಲ. ಯಾರು ಸೈಲೆಂಟ್ ಆಗಿದ್ದಾಳೆ ಇವಳು, ಏನು ಮಾತಾಡಲ್ಲ ಅಂತ ಅನ್ನೋದಿಲ್ಲ. ಫುಲ್ ಬಾಯಿ ಬಡಕಿ, ತುಂಬಾ ಜೋರಿದ್ದಾಳೆ ಅಂತ ಹೇಳ್ತಾರೆ. ನಮ್ಮ ಆಫೀಸಲ್ಲೂ ಅಷ್ಟೇ, ನಮ್ಮ ಕೊಲೀಗ್ಸ್ ಎಲ್ಲ ಅದನ್ನೇ ಹೇಳ್ತಾರೆ. ನೀನ್ ಏನ್ ಬಿಡು, ನೀನು ವಟ ವಟ ಅಂತ ಮಾತಾಡ್ತಿರ್ತೀಯ, ನಿನ್ ಕಾಟ ಸಹಿಸ್ಕೊಂಡಿದಾನಲ್ಲ ಅವ್ನು ನಿಮ್ ಹುಡುಗ ತುಂಬಾ ಗ್ರೇಟ್ ಅಂತ. ಬಟ್ ಆಕ್ಚುಲಿ ಇದು ಉಲ್ಟಾ. ಏನು ಅಂತ ಹೇಳಿದ್ರೆ ಅವ್ರ ಕಾಟ ನಾನ್ ಸಹಿಸ್ಕೊಂಡಿದೀನಲ್ಲ, ನಾನ್ ಗ್ರೇಟು. ಕಾಟ ಅಂತ ಅಂದ್ರೆ ಬೇರೆಯವ್ರಿಗೆಲ್ಲ
ಆಕ್ಚುಲಿ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ತರ ಕಾಟ ಇರುತ್ತೆ. ಬಟ್ ನನಗ್ ಕಾಟ ಏನು ಅಂತ ಹೇಳಿದ್ರೆ ನಗ್ಸೋದು ಜಾಸ್ತಿ, ರೇಗ್ಸೋದು. ನನಗ್ ಕಿಂಡಲ್ ಮಾಡೋದು ತುಂಬಾನೇ ರೇಗಿಸ್ತಾರೆ ನನ್ನನ್ನಂತೂ. ರೇಗ್ಸಿ 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 ನಾನೇ ಕೊನೆಗೆ ಅಳೋ ಮೂಮೆಂಟಿಗೆ ಬಂದ್ಬಿಡ್ತೀನಿ ನಾನು, ಅಷ್ಟು ರೇಗಿಸ್ತಾರೆ. ಬಟ್ ಆ ರೇಗ್ಸೋದ್ರಲ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ. ನನ್ಗೆ ಏಂತಕ್ ಅಳು ಬರುತ್ತೆ ಅಂತ ಹೇಳಿದ್ರೆ ನನಗ್ ರಿಟರ್ನ್ ರೇಗ್ಸೋದಿಕ್ ಬರೋದಿಲ್ಲ ಅವ್ರನ್ನ. ಅದಕ್ಕೋಸ್ಕರ ನನ್ಗೆ ಅಳು ಬಂದ್ಬಿಡುತ್ತೆ. ನಾನು ಹತ್ಬಿಟ್ರೆ ಅವ್ರು ಸುಮ್ನಾಗ್ ಹೋಗ್ಬಿಡ್ತಾರೆ. ಸೊ ಅದೊಂದು ನನ್ನ ಏನು ಪ್ಲಸ್ ಪಾಯಿಂಟು. ನಾನೇನಾದ್ರೂ ಹತ್ಬಿಟ್ರೆ ಪಾಪ ಅವ್ರು ಸುಮ್ನಾಗ್ ಹೋಗ್ತಾರೆ. ನೆಕ್ಸ್ಟ್ ಸ್ಟೆಪ್ ರೇಗ್ಸೋದಿಕ್ಕೇನೆ ಹೋಗಲ್ಲ. ಅದಾದ್ಮೇಲೆ ತಿರ್ಗಾ ಹಂಗೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ರೇಗ್ಸೋದು, ನಾನ್ ಮುನ್ಸ್ಕೊಂಡ್ರೆ ಅವ್ರಿಗೆ ಖುಷಿ ಆಗುತ್ತೆ. ಸೊ ಆತರ ನಂದು ಒಂದು ಕಾಂಬಿನೇಷನ್. ಸೊ ಇವಾಗ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡ್ತಿದ್ದೀನಿ. ಸರ್ಪ್ರೈಸ್ ಕೊಡ್ತಿರೋದು ಫಸ್ಟು ಆಕ್ಚುಲಿ ಏನು ಅಂತ ಹೇಳಿದ್ರೆ ಈ ಸರ್ಪ್ರೈಸ್ ಕೊಡ್ತಿರೋದು ನನಗೇನೆ ಸರ್ಪ್ರೈಸ್ ಆಗ್ತಿದೆ. ಅವ್ರು ನೋಡಿ ಏನ್ ಖುಷಿ ಪಡ್ತಾರೋ, ಏನ್ ಮಾಡ್ತಾರೋ ಅಂತ. ಯಾಕೆ ಅಂತ ಅಂದ್ರೆ ಇದು ಪ್ರತಿ ಸಲೇನು ನಾನ್ ಸರ್ಪ್ರೈಸ್ ಕೊಟ್ಟಾಗ ಬಾಕ್ಸ್ ಅಲ್ಲಿ ಫೋಟೋಸು ಅಥವಾ ಶರ್ಟು ಏನೋ ಆತರ ಸಣ್ಣ ಪುಟ್ಟ ಪರ್ಫ್ಯೂಮ್ ಆಗ್ಲಿ ಆತರ ಎಲ್ಲ ನಾನು ಸರ್ಪ್ರೈಸ್ ಕೊಡ್ತಿದ್ದೆ. ಬಟ್ ಫಸ್ಟ್ ಟೈಮ್ ನಾನು ಈ ತರ ಸರ್ಪ್ರೈಸ್ ಕೊಡ್ತಾ ಇರೋದು. ಅವ್ರು ನೋಡಿ ಅವ್ರು ಹೆಂಗ್ ಆಡ್ತಿದಾರೆ ಅಲ್ಲಿ. ನನಗ್ ಗೊತ್ತೇ ಇಲ್ಲ ಆಕ್ಚುಲಿ ಈ ತರ ಎಲ್ಲ ಆಡಿದಾರೆ ಅಂತ. ನೋಡಿ ಎಷ್ಟು ಕಾಮಿಡಿ ಮಾಡ್ತಾರೆ ಅಂತಂದ್ರೆ ಅವ್ರ ಜೊತೆ ಇದ್ದೋರಿಗೆ ಅಥವಾ ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋರಿಗೆ ಅಷ್ಟೇ ಗೊತ್ತು ಅವ್ರು ಎಷ್ಟು ತರ್ಲೆ ಇದಾರೆ ಅಂತ. ಅವ್ರ ಫೇಸ್ ರಿಯಾಕ್ಷನ್ ಹೆಂಗಿದೆ ಅಂತ. ಅವರೇ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ನೋಡಿ. ಅವ್ರಿಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಅವ್ರಂತೂ. ಸೊ ಅವ್ರ ಖುಷಿ ನೋಡೋದಿಕ್ಕೇನೆ ನಾನು ರೆಡಿ ಮಾಡಿದ್ದು. ಫೈನಲಿ ಅವ್ರು ಖುಷಿ ಆದ್ರಲ್ಲ, ನನಗ್ ತುಂಬಾನೇ ಖುಷಿ ಆಯ್ತು. ನೋಡಿ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ಸ್ ಇದೆಲ್ಲ ಕೊಟ್ಟಿದ್ದಕ್ಕೆ ಅಂತ. ಬಟ್ ನಮ್ಮಿಬ್ರು ಮಧ್ಯದಲ್ಲಿ ಥ್ಯಾಂಕ್ಸ್ ಅದೆಲ್ಲ ಏನು ಬೇಡ. ಸೊ ನೀವ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಲೈಫ್ ಲಾಂಗ್ ನನ್ ಜೊತೆ ಹೀಗೆ ಇರಿ. ನನಗೆ ನೀನು ಒಬ್ಬ ಇದ್ದರೆ ಸಾಕು, ನೀನು ನನ್ನ ಜೊತೆ ಇದೆಯಾ ಅನ್ನೋದು ಅದೊಂದೇ ನನಗೆ ತುಂಬ ಧೈರ್ಯ. ಥ್ಯಾಂಕ್ ಯು ಚಿನ್ಮ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಚಿನಿಮಾ, ಲವ್ ಯು ಲಾಟ್.